ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರ ರಾಯಭಾರಿಯಾಗಿ ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ನೇಮಕ ಮಾಡಿರುವುದರ ವಿರುದ್ಧ ಮಂಡ್ಯ ರಕ್ಷಣಾ ವೇದಿಕೆ ವಿನೂತನವಾದಂತಹ ಪ್ರತಿಭಟನೆ ನಡೆಸಿದೆ. ಜಾನುವಾರುಗಳಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಚಿ ಉಜ್ಜಿ ಸ್ನಾನ ಮಾಡಿಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀರಂಗಪಟ್ಟಣದ ಬೊಮ್ಮೂರು ಅಗ್ರಹಾರದ ಬಳಿಯ ಬಯಲು ಪ್ರದೇಶದಲ್ಲಿ ಎಮ್ಮೆ, ಹಸು, ಕರುಗಳಿಗೆ ಮೈಸೂರು ಸ್ಯಾಂಡಲ್ನಿಂದ ಸ್ನಾನ ಮಾಡಿಸಿದ್ದಾರೆ. ಕೋಟಿ ಕೋಟಿ ಜನರ ತೆರಿಗೆ ಹಣವನ್ನ ಪರಭಾಷಾ ನಟಿಗೆ ಕೊಟ್ಟು ರಾಯಭಾರಿಯನ್ನಾಗಿ ಮಾಡಿರುವ ಸರ್ಕಾರದ ನಡೆಯನ್ನ ಖಂಡಿಸಿ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ಈಗಲಾದರೂ ಸಹ ರಾಜ್ಯ ಕಲಾವಿದರಿಗೆ, ಯುವ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡುವಂತೆ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಂಕರ್ ಬಾಬು ಒತ್ತಾಯಿಸಿದ್ದಾರೆ. ಇಲ್ಲದಿದ್ರೆ ರಾಜ್ಯವ್ಯಾಪಿ ಈ ಸೋಪಿನಲ್ಲಿ ಜಾನುವಾರು ತೊಳೆಯುವಂತಹ ಚಳುವಳಿ ವಿಸ್ತರಿಸುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ದಿನ ಏನು ಒಡೆಯರ್ ಕಾಲದಲ್ಲಿ, ರಾಜರ ಕಾಲದಲ್ಲಿ ಸ್ಥಾಪನೆ ಆಗದಂತ ಮೈಸೂರು ಸ್ಯಾಂಡಲ್ ಸೋಪ್ನ ಕಂಪನಿ ಈಗಿನ ರಾಜಕೀಯ ಸಚಿವರುಗಳು, ಸರ್ಕಾರದವರು ಒಂದು ಅನ್ಯ ಭಾಷೆ ನಟಿನ ತನ್ಮನ ಅಂತ ಹೇಳಿ ಆ ನಟಿನ ತಂದು 6 ಕೋಟಿ 20 ಲಕ್ಷ ಕೊಟ್ಟು ಸಂಭಾವನೆ ಕೊಟ್ಟು ರಾಯಭಾರಿಯಾಗಿ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆ ಹಣನ ಫೋನ್ ಮಾಡೋದ್ ಬದಲು ನಮ್ಮದೇ ರಾಜ್ಯದಾದಂಥ ಒಳ್ಳೊಳ್ಳೆ ಪ್ರತಿಭೆಗಳು, ಒಳ್ಳೊಳ್ಳೆ ಕಲಾವಿದರುಗಳು ತುಂಬಾ ಜನ ಇದ್ದಾರೆ. ಅಂತನ್ನ ಉಪಯೋಗಿಸ್ಕೊಂಡು ಯುವ ಪ್ರತಿಭೆನ ಬೆಳಕಿಗೆ ತರಬೇಕು. ಆಗ ಬೆಳಕು ತರೋದ್ರಿಂದ ಅವ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ. ಅದನ್ನ ಬಿಟ್ಟು ಪರಭಾಷಾ ನಟಿಯರನ್ನ ತಂದು ನೀವು ನಮ್ಮ ಕರ್ನಾಟಕದ ಉತ್ಪನ್ನಗಳಿಗೆ ನೀವು ಈ ತರ ಸಂಭಾವನೆ ಕೊಟ್ಟು ಕಳಿಸ್ತಾ ಇರೋದು ತುಂಬಾ ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ. ನೀವೇನಾದ್ರು ಅನ್ಯ ಭಾಷೆ ನಟಿಯರನ್ನ ತಂದು ಕನ್ನಡದ ಉತ್ಪನ್ನಗಳಿಗೆ ನೀವು ರಾಯಭಾರಿಗೆ ತಗೊಳ್ಳೋದೇ ಆದ್ರೆ, ನೀವು ಏನು ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದನ್ನ ನಾವು ಜಾನುವಾರುಗಳಿಗೆ ಒಂದು ತೊಳೆಯೋಕೆ ನಾವು ಉಪಯೋಗಿಸ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗ್ಲಿ, ನಮ್ಮ ಕನ್ನಡ ಅಭಿಮಾನಿಗಳಾಗ್ಲಿ ಯಾವುದೇ ಕಾರಣಕ್ಕೂ ಆ ಸೋಪ್ನ ಉಪಯೋಗಿಸಲ್ಲ ಅಂತ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ನೀವೇನು ರಾಯಭಾರಿ ಬಗ್ಗೆ ನೀವು ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಇನ್ನು ರಾಜ್ಯಾದ್ಯಂತ 6.5 ಕೋಟಿ ಜನತೆ ಏನಿದ್ದಾರೆ ಎಲ್ಲರೂ ಸೇರಿ ಒಂದು ಉಗ್ರ ಹೋರಾಟ ಮಾಡಬೇಕಂತ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸರ್ಕಾರಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ಬಿ ಶಂಕರ್ ಬಾಬು, ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ. ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ಸೋದ್ರಿಂದ ನಮ್ಮ ಕನ್ನಡಕ್ಕೆ ಅವಮಾನ ಆದಂಗೆ. ನಮ್ಮ ಯುವ ಪ್ರತಿಭೆಗಳು, ನಮ್ಮ ಕನ್ನಡದವರೇ ಸ್ಟಾರ್ಗಳು ಅಷ್ಟೊಂದು ಜನ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಫ್ರೀಯಾಗಿ ನಂದಿನಿ ಹಾಲ್ಗೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಲಿ. ಯಶ್ ಇಲ್ವಾ, ರಮ್ಯಾ ಇಲ್ವಾ, ರಚಿತಾ ರಾಮ್ ಇಲ್ವಾ, ನಮ್ಮ ಕನ್ನಡದ ಹುಡುಗಿರಿಲ್ವಾ? ಮೈಸೂರಲ್ಲಿ ಎಂತೆಂಥ ಹುಡುಗಿರಿದ್ದಾರೆ, ಅವ್ರನ್ನ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಕೊಡಿಸ್ಬೋದು. ಅನ್ಯ ಭಾಷಾ ನಟಿಯರನ್ನ ಕರ್ಕೊಬಂದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ನಮ್ಮ ಪ್ರಾಡಕ್ಟ್ನ ಅವ್ರಿಗೆ ಮಾರಾಟ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಹಂಗಾಗಿ ಇದನ್ನು ನಿಲ್ಲಿಸ್ಬೇಕು. ನಮ್ಮ ಯುವ ಪ್ರತಿಭೆ ಕನ್ನಡದವ್ರನ್ನೇ ಕರ್ಕೊಬಂದು ಅವ್ರನ್ನೇ ಜಾಹೀರಾತು ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮದು ಮೈಸೂರು ಅಂದರೆ ಮೈಸೂರು ಸ್ಯಾಂಡಲ್ ಸೋಪು ಎಲ್ಲ ಫೇಮಸ್ ಆಗೈತೆ. ಆದರೆ ರಾಜ್ಯ ಸರ್ಕಾರದವರು ಅನ್ಯ ಭಾಷೆ ನಟಿಯರನ್ನ ತಂದು ಇಲ್ಲಿ ನಮ್ಮ ಕನ್ನಡದಲ್ಲಿ ಇರೋರು ನಟರು, ಫಿಲಮ್ ಹೀರೋಯಿನ್ಗಳು ಇಲ್ಲೇ ಅವರೇ, ಇವರೆಲ್ಲರನ್ನ ಬಿಟ್ಬಿಟ್ಟು ಬೇರೆ ಇದು ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ನಟಿಯರು ಇಲ್ಲಿ ಸೋಪಾಗ ಸ್ನಾನ ಮಾಡ್ಬೇಕು ಮೈಸೂರು ಸ್ಯಾಂಡಲ್ಲು. ಬೇರೆ ನಟಿಯರು ಬಂದು ಮೈಸೂರು ಸ್ಯಾಂಡಲ್ ಹಾಕ್ಬಿಟ್ರೆ ಮೈಸೂರು ಗೊತ್ತಾಗಿಲ್ಲ. ಮೈಸೂರು ಈಗಾಲ ವಿಖ್ಯಾತ ಆಗೈತೆ. ಮೈಸೂರು ಹೆಸರು ಹೇಳಿದ್ರೆ ಸಾಕು, ವ್ಯಾಖ್ಯಾತಿ ಪಡೆದೈತೆ. ಅಂಥದ್ರಲ್ಲಿ ಇವರು ಬೇರೆ ಅನ್ಯ ಭಾಷೆ ನಟಿಯರ ಕರ್ಕೊಂಡ್ಬಂದು ಇಲ್ಲಿ ಅಡ್ವರ್ಟೈಸ್ ಕೂಡ ಅಗತ್ಯ ಏನಿಲ್ಲ. ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕಾರ್ಯಕ್ರಮ ಎಲ್ಲ ಫೇಮಸ್ಸು. ಮೈಸೂರು ಸ್ಯಾಂಡಲ್ ಸೋಪು ಫೇಮಸ್ಸು, ಮಹಾರಾಜರುಗಳು ಎಲ್ಲ ಫೇಮಸ್ಸು, ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೈತೆ. ಅಂಥದ್ರಲ್ಲಿ ಬೇರೆ ಭಾಷೆ ನಟಿಯರು ಕರ್ಕೊಂಡ್ಬಂದು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬೆಳೆಸ್ಕೊಂಡು ಬೇಕಾಗಿಲ್ಲ. ಇವ್ರೇನು ದುಡ್ಡು ಹೊಡಿಯೋಕ್ಕೆ ಈ ರಾಜಕಾರಣಿಗಳು ನಿಂತಿದ್ದವ್ರೆ. 6 ಕೋಟಿ 7 ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ. ಮಾಡಿದ್ರೆ ನಮ್ಮ ಕನ್ನಡ ನಟಿರವ್ರೆ ಅವ್ರ ಮುಖಾಂತರ ಏನಿದ್ರು ಅಡ್ವರ್ಟೈಸ್ ಕೊಟ್ಟು ಮೈಸೂರು ಅರಮನೆ ಸೋಪನ್ನು ಬೆಳೆಸ್ಕೋಬೇಕು ಅಂತ ಕೇಳ್ಕೊತೀನಿ.